ಭಗವಂತ, ನೀವಂತೂ ಸರ್ವಶಕ್ತಿಶಾಲಿ. ನಿಮ್ಗೆ ಈ ಸಾಧಾರಣ ಶಸ್ತ್ರಗಳ ಅವಶ್ಯಕತೆ ಯಾಕಿರುತ್ತೆ? ಅವಶ್ಯಕತೆ ಇದೆ ಭದ್ರಾಕ್ಷ. ನಾನು ವಿಷ್ಣುವಿನ ಆ ದೂತನನ್ನು ಹೀಗೆ ಯಾವುದು ಸಾಧಾರಣ ಶಸ್ತ್ರದಿಂದ ಸಾಯಿಸಲು ಬಯಸುತ್ತೇನೆ. ಆದರೆ ನನಗಿನ್ನು ನಿರ್ಣಯ ಮಾಡಲಾಗುತ್ತಿಲ್ಲ. ನಾನು ಆ ಬಲ ತುಂಬಿದ ಬಲರಾಮನ ಅಂತ್ಯ ಹೇಗೆ ಮಾಡಲಿ? ಅಯ್ಯೋ ಭಗವಂತ, ಆ ದನ ಕಾಯೋನ್ಗೆ ಒಂದು ಹುಲ್ಕಡ್ಡಿ ಎಸ್ರು ಸಾಕು, ಅವನ್ ಪ್ರಾಣನೇ ಹಾರೋಗುತ್ತೆ. ಇಲ್ಲ ಭದ್ರಾಕ್ಷ, ಅಷ್ಟೊಂದು ಸಾಧಾರಣ ಮೃತ್ಯುವನ್ನು ನೀಡಲಾಗದು. ವರ್ಷಗಳ ಪ್ರತೀಕ್ಷೆ ಮಾಡಿದ್ದೇನೆ ನಾನು ಅವನ ಮೃತ್ಯುವಿಗಾಗಿ. ನಾನು ಎಷ್ಟು ಹಿಂಸೆ ಸಹಿಸಿರುವೆನೋ ಅವನಿಗೂ ಅಷ್ಟೇ ಕಷ್ಟ ಆಗಬೇಕಿದೆ. ಅವನ ಪ್ರತಿಯೊಂದು ಕೂಗು ಆ ವಿಷ್ಣುವಿಗೆ ನಾನು ಮಾಡುವ ಪ್ರತೀಕಾರವಾಗಿರುತ್ತದೆ. ಪ್ರಲಬ್ಧ, ಹೇಳಿ ಭಗವಂತ. ಉತ್ಕಚನನ್ನು ಯಾವ ಶಸ್ತ್ರದಿಂದ ಕೊಂದಿದ್ದ? ಭಗವಂತ, ಚಿಕ್ಕ ಗದೆಯಿಂದ ಭಗವಂತ. ಗದೆಯೇ? ಹೌದು ಭಗವಂತ. ಅವನಿಗೆ ಅವನ ಗದೆ ಅಂದ್ರೆ ತುಂಬಾನೇ ಪ್ರೀತಿ. ಅವನೆಲ್ಲೇ ಹೋದ್ರೂ ಅವನ ಹತ್ರ ಯಾವಾಗ್ಲೂ ಗದೆ ಇರುತ್ತೆ. ಹಾಗಿದ್ದರೆ ಮೃತ್ಯುಲೋಕಕ್ಕೆ ಹೊರಟಾಗ ಅವನಿಗೆ ಗದೆಯ ಅವಶ್ಯಕತೆ ಇರುತ್ತದೆ. ವಾ ಭಗವಂತ ವಾ, ಎಂತ ಮಾತು ಹೇಳಿದ್ರಿ. ಕೆಲ್ಸ ಹೇಗಾಗುತ್ತೆ ಅಂದ್ರೆ ಬೆಣ್ಣೆ ತಿಂದಾಗ ಆಗ್ಬಿಡುತ್ತೆ. ಇವನಿಗೆ ಯಾವ ಶಸ್ತ್ರ ಪ್ರಿಯವೋ ಈಗ ಅವನ ಮೃತ್ಯುವು ಅದೇ ಶಸ್ತ್ರದಿಂದಾದರೆ ಅವನ ಮೃತ್ಯುವಿನ ಆನಂದವು ವೃದ್ಧಿಸುತ್ತದೆ. ಓ ಚಕ್ರಧಾರಿ ವಿಷ್ಣು, ನಾಳೆ ಪ್ರಾತಃ ಕಾಲದ ಪ್ರತೀಕ್ಷೆ ಮಾಡು ಚಕ್ರಧಾರಿ. ಅದರ ನಂತರ ಇದೇ ಗದೆಯಿಂದ ನಿನ್ನ ಗದಾಧಾರಿಯ ಅಂತ್ಯ ಮಾಡಿ ಈ ಬ್ರಹ್ಮಾಂಡದ ಮೇಲಿನ ನಿನ್ನ ಹಕ್ಕನ್ನು ಶಾಶ್ವತವಾಗಿ ಸಮಾಪ್ತಗೊಳಿಸುತ್ತೇನೆ. ಅಣ್ಣನ್ನ ಎಲ್ ಬಚ್ಚಿಟ್ಟಿದಾರೋ ಗೊತ್ತಾಗ್ತಿಲ್ಲ. ರಾತ್ರಿ ಮುಗಿತಾ ಇದ್ದಾಗೆ ಅಣ್ಣನ್ ಜೀವಕ್ಕೆ ಅಪಾಯ ಇದೆ. ಗೆಳೆಯಾನಂದ, ಹೀಗೆ ಕೈ ಕಟ್ಕೊಂಡು ಕೂತ್ರೆ ಯಾವ ಲಾಭನೂ ಆಗೋದಿಲ್ಲ. ಬಲರಾಮನ್ ಜೀವ ಸಂಕಟದಲ್ಲಿದೆ, ನಾವೀಗ ಏನಾದ್ರೂ ಉಪಾಯ ಮಾಡಲೇಬೇಕಾಗತ್ತೆ. ಆದ್ರೆ ಗೆಳೆಯ, ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ. ಈಗ ಅಕ್ರೂರರು ಇದ್ದಿದ್ರೆ ಅವರು ಈ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾ ಇದ್ರು. ಈ ಕಂಸ ಅವರನ್ನು ಕೂಡ ಬಂದಿ ಮಾಡಿ ಕೂಡ ಹಾಕಿದ್ದಾನೆ. ಯಾರೇ ಬರ್ಲಿ ಬರದೇ ಇರ್ಲಿ, ನಾವು ಬದುಕಿದ್ದಾಗ್ಲೇ ಮಕ್ಕಳಿಗೆ ಅಪಾಯ ಬಂದಿದೆ ಅಂತ ಗೊತ್ತಾದ್ಮೇಲೆ ಏನು ಮಾಡದೆ ಹೋದ್ರೆ ನಮ್ಮ ಈ ಜೀವನಕ್ಕೆ ಏನ್ ಅರ್ಥ ಇರುತ್ತೆ ಹೇಳು? ಗೆಳೆಯ, ನಿಜ ಹೇಳಿದೆ ನೀನು. ಒಬ್ಬ ಪಾಪಿಯಿಂದ ಕರುಣೆ ಆಸೆ ಇಟ್ಕೊಳ್ಳೋದು ವ್ಯರ್ಥನೇ. ಈಗ ಬಲರಾಮನ ಉಳಿಸ್ಕೊಳ್ಳೋಕೆ ನಾವೇ ಏನಾದರೂ ಮಾಡಬೇಕು. ಬೇಕಿದ್ರೆ ಕಂಸನ್ ಜೊತೆ ಯುದ್ಧ ಮಾಡಿದ್ರು ಸರಿ. ಹಾಗಿದ್ರೆ ಬನ್ನಿ, ಜೀವ ಹೋದ್ರೆ ಹೋಗ್ಲಿ, ಪ್ರಜೆಗಳಿಗೆ ಅನ್ಯಾಯ ಮಾಡಿದ್ರೆ ಏನಾಗುತ್ತೆ ಅಂತ ಕಂಸನಿಗೆ ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡೋಣ.
ಜೀವಕ, ನಾವ್ ಸುತ್ತಮುತ್ತ ಎಲ್ಲಾ ನೋಡಿದ್ವಿ, ಅವಳೆಲ್ಲೂ ಕಾಣಿಸ್ತಿಲ್ಲ. ಗೆಳೆಯ ಜೀವಕ, ಈಗ ನಾವೇನ್ ಮಾಡೋದು? ರಾಧೆನ್ ಹುಡ್ಕೋದಿಕ್ಕೆ ಈಗಿರೋದೊಂದೇ ದಾರಿ. ನಾವು ವೃಷಭನ ಅವ್ರಿಗೆ ವಿಷಯ ತಿಳಿಸೋಣ. ನಡೀದಮ್ಮ. ಒಂದ್ ವೇಳೆ ಈ ನಿರ್ಣಯನ ನಾವು ಮೊದಲೇ ಮಾಡಿದ್ರೆ ಕಂಸ ಇಷ್ಟೊಂದು ದುಸ್ಸಾಹಸ ಮಾಡ್ತಿರ್ಲಿಲ್ಲ. ಅವನಿಂದ ನಮ್ಮ ಮಕ್ಕಳ ಜೀವನಕ್ಕೆ ಹಾನಿನೂ ಆಗ್ತಿರ್ಲಿಲ್ಲ. ಬನ್ನಿ. ಎಲ್ಲಿಗ್ ಹೋಗೋ ದುಸ್ಸಾಹಸ ಮಾಡ್ತಿದ್ದಾರೆ ಗೋಕುಲದ ವೀರರು? ನಿಂಗೆ ಹೆದರ್ಸ್ಬೇಕು ಅಂತಾನೆ ಹೀಗೆ ಪ್ರೇತ ಆಗ್ ಮುಂದೆ ಬಂದಿದ್ದು. ನಿನ್ನೂ ನನ್ನ ಹಾಗೆ ಪ್ರೇತ ಮಾಡೋದಾ? ಹೇಳು ಹೇಳು ಹೇಳು, ಭಯ ಆಯ್ತಾ? ಭಯ ಆಯ್ತಾ? ಅಯ್ಯೋ ಅಣ್ಣ, ನನ್ಗೂ ಸ್ವಲ್ಪ ಹೇಳಿ. ಇಲ್ಲಿರೋ ಗೋಕುಲದ ಜನರೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಹಾಲು ಬೆಣ್ಣೆ ತರೋದಕ್ಕೆ? ಭದ್ರಾಕ್ಷ, ನಾವ್ ಈ ಕ್ಷಣನೇ ಕಂಸನ್ನ ನೋಡ್ಬೇಕು, ಈಗ್ಲೇ. ಶಭಾಷ್! ನಿನ್ ಹಾಗೆ ಕೆಲ್ಸಕ್ಕೆ ಬಾರ್ದಿರೋರು ಯಾರು ಬೇಕಾದ್ರೂ ಆ ಭಗವಂತ ಕಂಸನ್ ಮುಂದೆ ಹೋಗಿ ನಿಲ್ಲೋದಾದ್ರೆ, ಭಗವಂತ ಕಂಸನ್ ನನ್ನನ್ನ ಇನ್ನೊಂದ್ಸಲ ಜೀವಂತ ಮಾಡಿದ್ಯಾಕೆ? ಹಾಲ್ ಕರೆಯೋದಕ್ಕ? ನಾನು ಭಗವಂತ ಕಂಸನ ಭಕ್ತ. ಏನೇ ಇದ್ರು ನನ್ನ ಹತ್ರ ಹೇಳೋ. ನಾವು ಬಲರಾಮನ ಜೀವ ಕಾಪಾಡೋದಕ್ಕೆ ಯಾವ ಕಷ್ಟ ಬೇಕಾದ್ರೂ ಸಹಿಸ್ತೀವಿ. ಮೊದಲು ನಮಗೆ ದಾರಿ ಕೊಡು, ಹೋಗೋಗ್ಬಿಡು. ಹಾಗಾದ್ರೆ ನಾನು ಸತ್ತ ಮೇಲೆ ಗೋಕುಲದಲ್ಲಿ ಹಾಲು ಬೆಣ್ಣೆ ಬಹಳ ಉಳಿತಿದೆ ಅಲ್ವಾ? ಪುಕ್ಕಟೆ ಹಾಲು ಬೆಣ್ಣೆ ತಿಂದು ನಿಮ್ಮೆಲ್ರೂ ಕೊಬ್ಬು ಹೆಚ್ಚಾಗಿದೆ. ನಿಮ್ಮ ಹೃದಯದಲ್ಲಿ ಭಗವಂತ ಕಂಸನ ಭಯ ಒಂದ್ ಸ್ವಲ್ಪನೂ ಇಲ್ವೇ ಇಲ್ಲ. ಇಲ್ಲಿ ವಿಷಯ ನಮ್ಮ ಮಕ್ಕಳ ಜೀವನದ್ದು, ನಮ್ಗೆಂತ ಭಯ? ನಾನು ಹೋಗ್ತಿದ್ದೀನಿ ಮಹಾರಾಜ ಕಂಸನ್ ನೋಡೋಕೆ. ಮತ್ತೆ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ದಾರಿಗೆ ನೀನು ಅಡ್ಡ ಬರಬೇಡ. ನಡೀರಿ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಭಗವಂತ ಕಂಸನ ಆದೇಶ ಬರೋವರೆಗೂ ಇಲ್ಲಿಂದ ಅಲುಗಡ ಯೋಚನೆ ಮಾಡಬೇಡಿ. ಬಲರಾಮನ್ ಸಾವುಗೆ ನೀವೊಳೋದಕ್ಕೂ ಮೊದ್ಲೇ ಅವನ್ ನಿಮ್ಮೆಲ್ರೂ ಸಾವುಗೊಳ್ಬೇಕಾಗತ್ತೆ. ಇದೇ ಕ್ಷಣ ಇದೇ ಜಾಗದಲ್ಲಿ ನಿಮ್ಮೆಲ್ರೂ ಕತೆನೆ ಮುಗಿದೋಗುತ್ತೆ. ನಂದಣ್ಣ, ಕೃಷ್ಣ ಕೃಷ್ಣ ಎಲ್ಲಿ ಹೋದ್ನೋ ಗೊತ್ತಾಗ್ತಿಲ್ವಲ್ಲ. ಹಾಯ್ ಚಂದ್ರದೇವ. ಚಂದ್ರದೇವನೇ ನನ್ಗೆ ಸಹಾಯ ಮಾಡಕ್ಕಾಗೋದು. ನಾನು ಎಲ್ಲಿಗೆ ಬಂದ್ಬಿಟ್ಟೆ? ನಾನು ಏನಾದ್ರೂ ದಾರಿ ತಪ್ಪಿಟ್ನಾ? ಅಕ್ರೂರ ಮಾವ ಇದೇ ದಾರಿ ಹೇಳಿದ್ದು? ಇಲ್ಲ ಇಲ್ಲ, ಇದೇ ಸರಿಯಾದ ದಾರಿ. ನಾನು ರಾಧೆ. ನಾನು ಯಾವ ದಾರಿಲಿ ಹೋಗ್ತೀನೋ ಆ ದಾರಿನೇ ಸರಿಯಾಗಿರುತ್ತೆ. ಆ ಚಂದ್ರ ಮುಳುಗೋದಕ್ಕೂ ಮುಂಚೆ ನಾನು ಅಣ್ಣನ ಜೀವ ಉಳಿಸೋ ಉಪಾಯ ಮಾಡಿ ಮಥುರೆ ಸೇರ್ಕೋಬೇಕು. ಅಣ್ಣನ ಜೀವ ಯಾರು ಕಾಪಾಡ್ತಾರೋ ನಾನು ಇನ್ನೂ ಅವ್ರ ಹತ್ರ ಹೋಗೇ ಇಲ್ಲ. ನಾನು ಇನ್ನೂ ಜೋರಾಗಿ ಓಡ್ಬೇಕು. ಚಂದ ಮಾಮ, ನೀನ್ ನನ್ಗೆ ಸಹಾಯ ಮಾಡ್ತೀಯ ಚಂದ ಮಾಮ? ಆದ್ರೆ ನೀನ್ ಸ್ವಲ್ಪ ಹೊತ್ತಿನ ನಂತರ ಹೋಗ್ಬಿಡ್ತೀಯ. ನೀನ್ ನನ್ಗೆ ಸಹಾಯ ಮಾಡೋಕೆ ನೀನು ತುಂಬಾ ಹೊತ್ತು ಇರ್ಬೇಕಾಗತ್ತೆ. ನಿನ್ಗೆ ತಿಳಿತಾ ಚಂದ ಮಾಮ? ಅರ್ಥ ಆಗ್ಲಿಲ್ವಾ? ಈಗ್ಲೇ ಬಂದು ನಾನು ಅರ್ಥ ಮಾಡಿಸ್ತೀನಿರು. ಚಂದ ಮಾಮ, ಅಮ್ಮ ಹೇಳ್ತಾಳೆ
ಎಲ್ಲಿವರೆಗೂ ನೀನ್ ಮನೆಗೆ ಹೋಗೋದಿಲ್ವೋ ಅಲ್ಲಿವರೆಗೂ ಬೆಳಗ್ಗೆನೆ ಆಗೋದಿಲ್ಲ. ಚಂದ ಮಾಮ, ಇವತ್ ನೀನು ನಿನ್ ಮನೆಗೆ ಹೋಗ್ಬೇಡ. ನೀನೇನಾದ್ರೂ ಮನೆಗೆ ಹೋಗ್ಬಿಟ್ರೆ ಆಗ ಬೆಳಗ್ಗೆ ಆಗೋಗುತ್ತಲ್ಲ. ಬೆಳಗ್ಗೆ ಆಗೋದ್ರೆ ಅಣ್ಣನ್ ಜೀವಕ್ಕೆ ಅಪಾಯನೂ ಬರುತ್ತೆ. ಸಿಕ್ಕಾಕೊಂಡ್ಬಿಟ್ನಲ್ಲ. ಆದ್ರೆ ನಾನು ಮೀನಲ್ಲ, ನಾನು ರಾಧೆ. ಈ ಬಲೆ ನನ್ನನ್ನು ತಡಿಯಕ್ಕಾಗಲ್ಲ. ವಿಷದ ಜಡ. ರಾಧೆ ಪುಟಿ, ಆ ದಾರಿ ಹತ್ತಿರದ್ದೇ ಇರಬಹುದು, ಆದ್ರೆ ಆ ದಾರಿಲಿ ವಿಷ ತುಂಬಿರೋ ದೊಡ್ಡ ದೊಡ್ಡ ಜೇಡುಗಳಿವೆ. ಅವುಗಳು ಒಂದ್ಸಲ ಕಚ್ಚಿದ್ರು ಮನುಷ್ಯನಿಗೆ ಸಾವೇ ಬರಬಹುದು. ವಿಷ ಇರೋ ಜೇಡ ಇವು ನನ್ನ ಹತ್ರ ಬರೋದಕ್ಕೂ ಮೊದಲು ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ನನ್ನನ್ನು ಯಾರು ಹಿಡಿಯಕ್ಕಾಗಲ್ಲ. ಕೃಷ್ಣ, ಕಾಪಾಡು ಕೃಷ್ಣ. ಚಂದ ಮಾಮ, ಅಮ್ಮ ಹೇಳ್ತಾಳೆ ಮಾವಂಗೆ ಅಮ್ಮನ್ಗಿಂತ ತುಂಬಾ ಪ್ರೀತಿ ಇರುತ್ತೆ. ಯಾಕಂದ್ರೆ ಮಾಮಂಗೆ 2 ಮಾ ಇರುತ್ತೆ. ಮಾ ಮಾ ಹಾಗಂದ್ರೆ ಮಾಮನ್ಗೆ ಅಳಿಯನ್ ಮೇಲೆ ಎಲ್ರಕ್ಕಿಂತ ಜಾಸ್ತಿ ಪ್ರೀತಿ ಇರುತ್ತೆ. ನಮ್ಮ ಮಾಮ ಅಳಿಯನ್ ಮಾತ್ಗೆ ಯಾವತ್ತೂ ಇಲ್ಲ ಅನ್ನಕ್ಕಾಗಲ್ಲ ಅಲ್ವಾ ಚಂದ ಮಾಮ? ಅದಕ್ಕೆ ನೀನ್ ಇವತ್ ನಿನ್ ಮನೆಗೆ ಹೋಗೋ ಆಗಿಲ್ಲ. ಇನ್ನೊಂದ್ ಮಾತು ಹೇಳ, ಇವತ್ ಒಂದಿನ ನೀನ್ ನನ್ ಮಾತ್ ಕೇಳಿದ್ರೆ ನಾನು ಎಲ್ರಿಗೂ ಹೇಳ್ತೀನಿ ಚಂದ ಮಾಮನೇ ನಂಗ್ ಸಹಾಯ ಮಾಡ್ದ ಅಂತ. ಆಗ ಜಗತ್ತಿನ ಎಲ್ಲ ಮಕ್ಕಳು ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಮತ್ತೆ ನಿನ್ನ ಪ್ರೀತಿಯಿಂದ ಚಂದ ಮಾಮ ಅಂತ ಕರೀತಾರೆ. ಇವತ್ ನೀನ್ ನನ್ ಮಾತ್ ಕೇಳ್ತೀಯ ಚಂದ ಮಾಮ? ನೀನ್ ಎಲ್ಲೂ ಹೋಗಲ್ಲ ಅಲ್ವಾ? ನಿನ್ ಗೊತ್ತಿದ್ಯಾ ಚಂದ ಮಾಮ, ಅಮ್ಮನೂ ನನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಆದ್ರೆ ನಾನು ಅವಳ ಕಣ್ ತಪ್ಸಿ ಯಾವಾಗ್ಲೂ ಓಡೋಗ್ತಾ ಇರ್ತೀನಿ. ನೀನು ಕೂಡ ನನ್ ಕಣ್ ತಪ್ಸಿ ಗೊತ್ತಿಲ್ದಂಗೆ ಓಡೋಗಲ್ಲ ತಾನೇ? ಚಂದ ಮಾಮ, ಇವಾಗ ನಿನ್ ಮೇಲೆ ಸರಿಯಾಗಿ ಕಣ್ಣಿಟ್ಟಿರ್ತೀನಿ. ನೀನ್ ಇಲ್ಲಿಂದ ಎಲ್ಲೂ ಹೋಗ್ಬಾರ್ದು ಅಂತ. ಯಾಕಂದ್ರೆ ನನ್ನ ಅಣ್ಣಂಗ್ ಬಂದಿರೋ ಕಷ್ಟ ದೂರ ಆಗ್ಬೇಕು. ಪ್ರಭು, ನೀವು ನನಗೆ ಎಂತಹ ಧರ್ಮ ಸಂಕಟ ತಂದಿಟ್ಟಿದ್ದೀರಿ. ಒಂದು ಕಡೆ ನಿಮ್ಮ ಆದೇಶ ಮೀರಲಾರೆ, ಇನ್ನೊಂದು ಕಡೆ ನಿಮ್ಮ ಆದೇಶ ಪಾಲಿಸಿದರೆ ವಿಧಿಯ ವಿಧಾನವನ್ನು ಮೀರಿದಂತೆ. ಪ್ರಭು, ನನಗೇನು ಅರ್ಥವಾಗುತ್ತಿಲ್ಲ. ಈಗೇನು ಮಾಡಲಿ? ಮೊದಲು ಕೇವಲ ಬಲರಾಮನ್ ಪ್ರಾಣಕ್ಕೆ ಅಪಾಯ ಆಯಿತು, ಮತ್ತೀಗ ಕೃಷ್ಣ. ಅವನು ತನಿಗೆ ಯಾವ ಅಪಾಯ ತಂದುಕೊಂಡಿದ್ದಾನೋ ಏನೋ. ಭದ್ರಾಕ್ಷ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನನ್ನ ಮಗ ಕೃಷ್ಣ ಇವಾಗ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ, ಮತ್ತು ನಾನು ಅವನ್ನ ಹುಡುಕೋದು ಅತಿ ಅವಶ್ಯಕ. ನನ್ನ ಹೋಗಕ್ ಬಿಡು. ಹೋಗೋಕ್ ಬಿಡು. ಇಲ್ಲೇನು ಕಣ್ಣ ಮುಚ್ಚಾಲೆ ಆಟ ನಡೀತಿದ್ಯಾ? ಮೊದ್ಲು ನಿನ್ ಕೃಷ್ಣನ್ ಹುಡುಕು, ನಾನ್ ನಿನ್ನ ಹುಡುಕ್ತೀನಿ, ಮತ್ತೆ ಕಂಸ ನನ್ನನ್ನು ಹುಡುಕ್ಲಿ. ಯಾರು ಎಲ್ಲೂ ಹೋಗೋದಿಲ್ಲ. ಇದು ಭಗವಂತ ಕಂಸನ ಆದೇಶ. ಎಲ್ಲ ಇಲ್ಲೇ ಇರ್ತಾರೆ. ನಿಮ್ ಕೆಲ್ಸ ನಿಮ್ ಕಂದನ್ ಹುಡ್ಕೋದು.
ಆ ಕೆಲ್ಸನ ನಾವು ಮಾಡ್ತೀವಿ. ನಮ್ಮ ಹತ್ರ ಬಹಳ ಸೈನಿಕರಿದ್ದಾರೆ. ಇಲ್ಲಿ ಯಾರೇ ಅಲ್ಗಾಡಿದ್ರು ಎಲ್ರು ಬೆಣ್ಣೆ ಹಾಕರ್ಗ್ ಹೋಗ್ತೀರಾ? ಚಿಂತೆ ಮಾಡಬೇಡ ಗೆಳೆಯ. ಕೃಷ್ಣ ಯಾವಾಗಲೂ ಎಲ್ಲ ಸಮಸ್ಯೆಯಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಅವನಿಗೆ ಯಾವ ಅಪಾಯನೂ ಬರೋದೇ ಇಲ್ಲ. ವೃಷಭಾನಣ್ಣ ಸತ್ಯ ಹೇಳ್ತಿದ್ದಾರೆ. ನೀವು ನೋಡ್ತೀರಿ, ನಮ್ಮ ಕೃಷ್ಣ ಈ ಸಮಸ್ಯೆಗೆ ಪರಿಹಾರನ ಖಂಡಿತ ಕಂಡಿಡಿತಾನೆ. ದಾಮೋದರ, ದೇವರ ದಯೆಯಿಂದ ನಿನ್ನ ಮಾತು ನಿಜ ಆಗ್ಲಿ. ಕೃಷ್ಣ ತಾನಾಗೆ ಯಾವುದೇ ಅಪಾಯದಲ್ಲಿ ಸಿಲುಕಿದ್ರೂ ಹೊರಗಡೆ ಬರಲಿ. ಯಾಕಂದ್ರೆ ಒಮ್ಮೊಮ್ಮೆ ಮಕ್ಕಳು ಸುಲಭವಾಗಿ ಮಾಡೋದನ್ನ ದೊಡ್ಡವರು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ಈಗ ನೀನು ನನ್ ಕಣ್ ದೃಷ್ಟಿಲೇ ಇದೆಯಾ? ಈಗ ನಾನ್ ನಿನ್ನ ಒಂದ್ ಕ್ಷಣ ಕೂಡ ನನ್ ಕಣ್ಣಿಂದ ತಪ್ಪಿಸ್ಕೊಳಕ್ ಬಿಡಲ್ಲ. ನಾರಾಯಣ ನಾರಾಯಣ. ಪ್ರಭು, ನಂದಪುತ್ರನು ಸ್ವಯಂ ಸಚ್ಚಿದಾನಂದ ರೂಪ, ಆನಂದ ಸಾಗರ. ಆದರೆ ಇಂದು ಅವನ ಕಣ್ಣಲ್ಲಿ ನೀರೆ. ಇದರ ಅರ್ಥವೇನು ಪ್ರಭು? ದೇವರ್ಷಿ, ದೇವರು ತನ್ನೊಳಗೆ ಆನಂದ ರೂಪಿಯಾಗಿರುತ್ತಾನೆ. ಅವನನ್ನು ಹರುಷ ವಿಷಾದಗಳು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆದರೆ ತಾನೇ ಮಾಡಿದ ಸೃಷ್ಟಿಗಾಗಿ ಅವನ ಹೃದಯದಲ್ಲಿ ಸದಾ ಕರುಣೆ ತುಂಬಿರುತ್ತದೆ. ಕೃಷ್ಣನ ಕಣ್ಣಿನಲ್ಲಿ ಈ ನೀರು ದೇವರ ಅದೇ ಕರುಣೆಯ ಸ್ವರೂಪ. ನಾರಾಯಣ ನಾರಾಯಣ. ಪ್ರಭು, ಇಂದು ನಂದಪುತ್ರನ ಈ ಕರುಣಾನಿಧಿ ರೂಪದ ದರ್ಶನ ಪಡೆದು ನಾನು ಧನ್ಯನಾದೆ ಪ್ರಭು. ಪಣವನು ತೊಟ್ಟನು ಕರುಣ ನಿಧಾನ, ಭಕ್ತರ ಕಷ್ಟವ ಕಳೆವ ವಿಧಾನ. ಚಂದ್ರನು ಪಡುವಣದಲ್ಲಿ ಮುಳುಗದೊಲು, ಬಲದೇವಗೆ ಸಂಕಟವೇ ಬರದೊಲು. ಎವೆ ಮುಚ್ಚದೆ ಪ್ರಭು ಶಶಿಯನು ನೋಡೆ, ಬೆರಗಲಿ ಹಿಮಕರ ಹರಿಸ್ತುತಿ ಮಾಡೇ. ಸೇನಾಪತಿ ಭದ್ರಾಕ್ಷ, ಗೋಕುಲದ ಈ ಬಾಲಕ ಕದ್ದು ಮುಚ್ಚಿ ಅರಮನೆ ಒಳಗೆ ಬರೋ ಪ್ರಯತ್ನ ಮಾಡ್ತಿದ್ದ. ನೀವು ಸೈನ್ಯ ಏನೋ ತಂದ್ರಿ, ಆದ್ರೆ ಸೈನಿಕರೇ ಇಲ್ಲ. ಹೀಗೆ ದನ ಎಮ್ಮೆ ಕಾಯೋರ್ನ ತಂದಿದ್ದೀರಾ. ಒಂದ್ ವಿಷಯ ಹೇಳು, ನಿಂತರ ನಿಮ್ ಹತ್ರ ಎಷ್ಟ್ ಲಕ್ಷದ ಸೈನ್ಯ ಇದೆ? ನಮ್ ಜೊತೆ ಕೃಷ್ಣ ಇದ್ದಾನೆ. ಹೌದಾ? ನಿಮ್ ಜೊತೆ ಕೃಷ್ಣ ಇದಾನ? ಯಾರಿಗ್ ಸ್ವತಃ ಏನೂ ಗೊತ್ತಿಲ್ವೋ ಅವನ್ ಹೆಸರನ್ನೇ ಹೇಳ್ತಿದ್ಯಾ? ಎಲ್ಲ ಆಯ್ತಲ್ಲ, ಬಲರಾಮನ್ ಪತ್ತೆ ಮಾಡಿದ್ಯಲ್ಲ ನೀನು. ಹೋಗು, ನಿಮ್ಮ ಅತಿಥಿಗಳ ಜೊತೆ ಸೇರ್ಕೋ, ಹೋಗು. ಜೀವಕ, ನಿನಗೇನಾಗಿಲ್ಲ ತಾನೆ? ಆದ್ರೆ ನೀನು ಮಥುರೆಯ ಗಡಿ ಹೊರಗೆ ರಾಧೆ ಜೊತೆ ಇದ್ದೆ ಅಲ್ವಾ? ಇಲ್ಲಿಗೆ ಹೇಗ್ ಬಂದೆ? ಅದೇ ನೋಡಿ, ರಾಧೆ ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ರಾಧೆ? ಅವಳ ಹುಡುಕ್ತಾ ನಾನು ಅರಮನೆಗೆ ಬಂದ್ಬಿಟ್ಟೆ. ಜೀವಕ, ಏನ್ ಹೇಳ್ತಾ ಇದೀಯಾ? ರಾಧೆ ಎಲ್ಲ ಹೋದ್ಲು? ಗೊತ್ತಿಲ್ಲ, ಸುತ್ತಮುತ್ತ ಎಲ್ಲ ಹುಡುಕ್ ನೋಡ್ದೆ. ಅವಳ ಅರಮನೆಯಲ್ಲಿ ಇದ್ದಾಳೆ ಅನ್ಕೊಂಡೆ, ಆದ್ರೆ ಅವಳ ಅರಮನೆಯಲ್ಲೂ ಇಲ್ಲ. ಇವತ್ ಯಾಕೆ ಹೀಗೆಲ್ಲ ಆಗ್ತಿದೆ? ಮೊದಲು ಬಲರಾಮ, ಆಮೇಲೆ ಕೃಷ್ಣ, ಈಗ ರಾಧೆ. ಒಂದಾದ್ಮೇಲೆ ಒಂದು ಅಪಾಯ ಮಕ್ಕಳಿಗೆ ಬರ್ತಾನೆ ಇದೆ. ಹೌದು ಗೆಳೆಯ, ಇದು ನಮ್ಮ ಜೀವನದಲ್ಲೇ ನಾವು ಕಂಡಿರೋದ್ರಲ್ಲಿ ತುಂಬಾ ಕಷ್ಟಕರವಾದ ಸಮಯ. ಹೇ ಲಕ್ಷ್ಮೀ ಮಾತೆ, ನಮ್ಮ ಮಕ್ಕಳು ಎಲ್ಲೇ ಇದ್ರೂ ಕೃಪೆ ಮಾಡಿ ಅವ್ರನ್ನ ರಕ್ಷಣೆ ಮಾಡು, ರಕ್ಷಣೆ ಮಾಡು.
ಇದ್ಯಾರು ನನ್ನ ಎಳಿತಿರೋದು? ಇವು ಬಳ್ಳಿಗಳು. ಬಿಡಿ. ಪಣವನು ತೊಟ್ಟನು ಕರುಣ ನಿಧಾನ, ಪಣವನು ತೊಟ್ಟನು ಕರುಣ ನಿಧಾನ, ಭಕ್ತರ ಕಷ್ಟವ ಕಳೆವ ವಿಧಾನ. ಪಣವನು ತೊಟ್ಟನು ಕರುಣ ನಿಧಾನ, ಚಂದ್ರನು ಪಡುವಣದಲ್ಲಿ ಮುಳುಗದಲು, ಬಲದೇವಗೆ ಸಂಕಟವೇ ಬರದಲು. ಎವಿ ಮುಚ್ಚದೆ ಪ್ರಭು ಶಶಿಯನ್ನು ನೋಡೆ, ಬೆರಗಲಿ ಹಿಮಕರ ಹರಿಸ್ತುತಿ ಮಾಡೆ. ಧನ್ಯನಾದೇನೋ ನಾಥ ಮುರಾರೇ, ನಡೆಯನು ನಿನ್ನ ಅಣತಿಯ ಮೀರಿ. ಧನ್ಯನಾದೇನೋ ನಾಥ ಮುರಾರೇ. ಪ್ರಭು, ಯಾವುದನ್ನು ಧರ್ಮ ಸಂಕಟ ಎಂದುಕೊಂಡೆನೋ ಅದೇ ನನ್ನ ಜೀವನದ ಸೌಭಾಗ್ಯಶಾಲಿ ಕ್ಷಣ. ಏಕೆಂದರೆ ಯಾವ ನೋಟಕ್ಕಾಗಿ ದೇವ, ಮಾನವ, ಋಷಿ, ಗಂಧರ್ವರೆಲ್ಲರೂ ಯುಗ ಯುಗದಿಂದ ತಪಿಸುತ್ತಾರೋ ಆ ಸಚ್ಚಿದಾನಂದ ಶ್ರೀನಾರಾಯಣ ನನ್ನನ್ನೇ ನೋಡುತ್ತಿದ್ದಾನೆ. ಪ್ರಭು, ನನಗೆ ಭಯವಿತ್ತು. ನಿಮ್ಮ ಆಜ್ಞೆಯನ್ನು ಪಾಲಿಸಿ ಈ ವಿಧಿಯ ವಿಧಾನವನ್ನು ಖಂಡಿಸುವ ಭಯವಿತ್ತು. ಆದರೆ ಸಂಪೂರ್ಣ ಸೃಷ್ಟಿ ನಿಮ್ಮಿಂದಲೇ ಪ್ರಭು. ನಿಮ್ಮ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಪರಮ ಕರ್ತವ್ಯ. ಹೇ ನಾರಾಯಣ, ನಾನು ಚಂದ್ರದೇವ ಪ್ರಮಾಣ ಮಾಡುತ್ತೇನೆ. ನಿಮ್ಮ ದೃಷ್ಟಿ ನನ್ನ ಮೇಲೆ ಇರುವವರೆಗೂ ನಾನು ಮರೆಯಾಗುವುದಿಲ್ಲ. ಬೇಕಾದರೆ ಜಗತ್ತಿನಲ್ಲಿ ಶಾಶ್ವತವಾಗಿ ರಾತ್ರಿಯೇ ಉಳಿಯಲಿ. ಮಾತನು ನೀಡಿದ ಚಂದ್ರಮನು, ಪ್ರಭುವಿಗೆ ಮಾಡುತ್ತ ನಮನ. ಇಚ್ಛಿತ ಕಾರ್ಯವು ಮುಗಿಯುವ ತನಕ ತೊರೆಯನು ನಾನೀ ಗಗನ. ನಾನು ಎಲ್ಲಿದ್ದೀನಿ? ಇದ್ಯಾರು ನನ್ನ ಎಳಿತಿರೋದು? ಇದಂತೂ ಬಳ್ಳಿ. ಇದ್ಯಾಕ್ ನನ್ನನ್ನು ಸುತ್ಕೋತಿದೆ? ಬಿಡು. ನಾರಾಯಣ ನಾರಾಯಣ. ಪ್ರಭು, ಇಂದು ಮಾತೆ ಶೇಷಾವತಾರಿಯ ರಕ್ಷಣೆಗಾಗಿ ತನ್ನ ಜೀವವನ್ನೇ ಅಪಾಯಕ್ಕೊಡ್ಡುತ್ತಿದ್ದಾಳೆ. ಇದೇಕೆ ಹೀಗೆ ಪ್ರಭು? ದೇವರ್ಷಿ, ರಾಮ ಅವತಾರದಲ್ಲಿ ದೇವಿ ಸೀತೆಯ ರಕ್ಷಣೆಗಾಗಿ ಶೇಷಾವತಾರಿ ಲಕ್ಷ್ಮಣನು 14 ವರ್ಷಗಳು ಹಸಿವು, ಬಾಯಾರಿಕೆ, ನಿದ್ರೆಗಳನ್ನೆಲ್ಲ ತ್ಯಜಿಸಿದ್ದನು. ನನ್ನೊಂದಿಗೆ ದೇವಿ ಸೀತೆಯನ್ನು ಕಾಪಾಡಲು ಶೇಷಾವತಾರಿ ಲಕ್ಷ್ಮಣನು ತನ್ನ ಪ್ರಾಣವನ್ನೇ ಅಪಾಯಕ್ಕೊಡ್ಡಿದ್ದ. ಆದ್ದರಿಂದಲೇ ಇಂದು ರಾಧೆ ರೂಪದಲ್ಲಿರುವ ದೇವಿ ಸೀತಾ ಶೇಷಾವತಾರದ ಅದೇ ಋಣವನ್ನು ತೀರಿಸುವ ಪ್ರಯತ್ನದಲ್ಲಿದ್ದಾಳೆ. ನಾರಾಯಣ ನಾರಾಯಣ. ಇದರ ಅರ್ಥ ಬಲರಾಮನ ಪೂರ್ವಜನ್ಮದ ಪುಣ್ಯದಿಂದ ಇಂದು ಸ್ವತಃ ಮಾತೆ ಲಕ್ಷ್ಮಿಯೇ ಅವನ ಜೀವರಕ್ಷಣೆಗೆ ಪ್ರಯತ್ನಿಸುತ್ತಿದ್ದಾಳೆ. ನಾನು ಅರ್ಥ ಮಾಡಿಕೊಂಡೆ ಪ್ರಭು. ತಮ್ಮ ಲೀಲೆ ಮತ್ತು ಕರ್ಮದ ಮಹಿಮೆ ಎರಡನ್ನು ನಾನು ತಿಳಿದೆ ಪ್ರಭು. ನಾರಾಯಣ ನಾರಾಯಣ. ಈಗ ನನ್ನನ್ನು ಬಿಟ್ಟು ಇಲ್ವೋ? ರಾಧೆಪುಟಿ, ಆ ಕಾಡಲ್ಲಿರೋ ಗಿಡ ಬಳ್ಳಿ ಎಲ್ಲ ಮನುಷ್ಯನ ತಿನ್ನುತ್ತವೆ. ಅವುಗಳಿಂದ ದೂರ ಇರು. ಅವು ಮನುಷ್ಯನ ಜೀವ ಹಿಂಡಿ ಕೊಲ್ಲೋವರೆಗೂ ತಮ್ಮ ಹಿಡಿತ ಬಿಡೋದಿಲ್ಲ. ಇದ್ಯಾವುದೋ ಸಾಧಾರಣ ಬಳ್ಳಿ ಅಲ್ಲ, ಇದು ನರಭಕ್ಷಕ ಬಳ್ಳಿ. ಈಗ ನನ್ನನ್ನು ಬಿಟ್ಟು ಇಲ್ವೋ? ಇದು ಹೀಗೆ ನನ್ನನ್ನು ಬಿಡಲ್ಲ. ನಾನೇ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ?
ನಾನು ಅಣ್ಣನ ಕಾಪಾಡೋದನ್ನ ಯಾರೂ ತಡೆಯಕ್ಕಾಗಲ್ಲ. ಜಲಗಡಿಯಾರ ಹೇಳುತ್ತಿರುವುದೇ ಬೇರೆ, ಆ ಆಕಾಶವೇ ಬೇರೆ. ಮುಂಜಾನೆಯ ಈ ಸಮಯದಲ್ಲೂ ಮಧ್ಯರಾತ್ರಿಯ ಕತ್ತಲು ಏನು ವಿಷಯ ಭದ್ರಾಕ್ಷ? ಎಲ್ಲಿದ್ದಾನವನು? ಆಕಾಶವನ್ನು ರಕ್ತದಂತೆ ಕೆಂಪಾಗಿಸುವ ಆ ಸೂರ್ಯ. ಭಗವಂತ, ನನ್ಗೇನೂ ಅರ್ಥ ಆಗ್ತಿಲ್ಲ. ಇಷ್ಟೊತ್ತಿಗಾಗ್ಲೇ ಮುಂಜಾನೆ ಆಗ್ಬೇಕಾಗಿತ್ತು, ಆದ್ರೆ ಇವನು ಪಳ ಪಳ ಹೊಳಿತಿದ್ದಾನೆ. ಆ ಚಂದ್ರ ಕೆಳಗಿಳಿಯದೆ ಸೂರ್ಯ ಉದಯಿಸುವುದಿಲ್ಲ. ಆ ಸೂರ್ಯ ಉದಯಿಸದಿದ್ದರೆ ನಾನು ದೇವಕಿಯ ಅಷ್ಟಮ ಪುತ್ರ ಬಲರಾಮನ ಹತ್ಯೆ ಮಾಡುವುದು ಹೇಗೆ? ಆ ವಿಷ್ಣು ಏನಾದರೂ ಮಾಯೆ ರಚಿಸುತ್ತಿರುವನೇ? ಓ ಚಂದ್ರದೇವ, ಇಂದು ಮುಳುಗುವುದನ್ನೇ ಮರೆತೆಯಾ? ಅಥವಾ ವಿಷ್ಣು ನಿನಗೆ ಸಂಮೋಹನ ಮಾಡಿರುವನೇ? ಮರೆಯಬೇಡ, ಈ ಕಣಕಣವಾಸಿ ಅವಿನಾಶಿ ಭಗವಂತ ಕಂಸನ ದೃಷ್ಟಿ ನಿನ್ನ ಮೇಲಿದೆ. ನೀನೇನಾದರೂ ಆ ಮೋಸಗಾರ ವಿಷ್ಣುವಿನ ಮಾತು ಕೇಳಿ ನನಗೆ ಮೋಸ ಮಾಡಿದರೆ ಇಂದು ಎಲ್ಲರಿಗಿಂತ ಮೊದಲು ನಿನ್ನನ್ನು ಕೊಲ್ಲುತ್ತೇನೆ. ಕಂಸ, ಸತ್ಯವನ್ನೇ ಹೇಳಿದೆ. ಇಂದು ನಾನು ಪ್ರಭುವಿನ ಸಂಮೋಹನದಲ್ಲಿದ್ದೇನೆ. ನನ್ನ ಪ್ರಭು ನನಗೆ ಹೇಳುವವರೆಗೂ ಅಸ್ತಂಗತನಾಗುವುದಿಲ್ಲ. ಎರಡು ಗಂಟೆಯ ಒಳಗೆ ನೀನು ಮುಳುಗದಿದ್ದರೆ ನಾನು ನಿನ್ನನ್ನು ಶಾಶ್ವತವಾಗಿ ಅಸ್ತವಾಗಿಸುತ್ತೇನೆ ಚಂದ್ರ. ಇಂದು ಏನಾದರೂ ಆಗಲಿ, ಆ ಮೋಸಗಾರ ವಿಷ್ಣುವಿನ ಮಾಯೆಗೆ ಅವಕಾಶ ಕೊಡುವುದಿಲ್ಲ. ಚಂದಮಾಮ, ಅಮ್ಮ ಹೇಳ್ತಾಳೆ, ಯಾರನ್ನಾದ್ರೂ ಒಂದೇ ಸಮನೆ ನೋಡ್ತಿದ್ರೆ ಅವರಿಗೆ ನಮ್ಮ ಮನ್ಸಲ್ಲಿರೋದೆಲ್ಲ ಅರ್ಥ ಆಗುತ್ತಂತೆ. ನನ್ಗೆ ತುಂಬಾ ನಂಬಿಕೆ ಇದೆ. ನನ್ ಮಾತೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಚಂದಮಾಮ? ನನಗೆ ತಿಳಿಯಿತು ಪ್ರಭು. ಜಗತ್ತು ಕೇವಲ ಇದನ್ನೇ ನೋಡುತ್ತಿದೆ. ಶೇಷಾವತಾರಿಯಾದ ಬಲರಾಮನ ಜೀವ ಉಳಿಸುವ ಪ್ರಯತ್ನ ಮಾಡುತ್ತಿದ್ದೀರಿ ಎಂದು. ಆದರೆ ಸತ್ಯ ಬೇರೆಯೇ ಇದೆ. ನೀವೀಗ ಭವಿಷ್ಯದಲ್ಲಾಗುವ ಅನೇಕ ಘಟನೆಗಳ ಮಾರ್ಗ ನಿರ್ಧರಿಸುತ್ತಿದ್ದೀರಿ. ಇಂದು ಅನಾಚಾರಿ ಕಂಸನಿಂದಾಗಿ ನಂದಪುತ್ರನು ಕಂಬನಿ ಮಿಡಿಯುತ್ತಿದ್ದಾನೆ. ಒಬ್ಬ ಅಧರ್ಮಿಯಿಂದಾಗಿ ಧರ್ಮದ ರಕ್ಷಕ ಕೃಷ್ಣನೇ ಕಣ್ಣೀರಿಡುತ್ತಿದ್ದಾನೆ. ಇದೆಂತಹ ನ್ಯಾಯ ಪ್ರಭು? ದೇವಿ, ಅಲ್ಲಿ ನಡೆಯುತ್ತಿರುವುದು ಕಂಸನ ಕಾರಣದಿಂದಾಗಿ ಅಲ್ಲ, ಬದಲಾಗಿ ವಿಧಿಯ ಅನುಸಾರವಾಗಿ ನಡೆಯುತ್ತಿದೆ. ಆ ಅಹಂಕಾರಿ ಕಂಸನು ತನ್ನ ಕರ್ಮಗಳಿಂದಲೇ ವಿಧಿಯ ಕಾರ್ಯಗಳಿಗೆ ಸಹಾಯ ಮಾಡುತ್ತಿದ್ದಾನೆ. ಇದರ ಅರ್ಥವೇನು ಪ್ರಭು? ದೇವಿ, ಇದೇ ವಿಧಿಯ ವಿಧಾನ. ಒಂದೊಮ್ಮೆ ಯಾರಾದರೂ ನಮಗೆ ಸಹಾಯ ಮಾಡಿದ್ದಲ್ಲಿ ನಾವು ಅದರ ಋಣವನ್ನು ತೀರಿಸಲೇಬೇಕು. ಅವನು ಮನುಷ್ಯನಾಗಿರಲಿ ಅಥವಾ ಸ್ವತಃ ಭಗವಂತನೇ ಆಗಿರಲಿ. ರಾಮಾವತಾರದಲ್ಲಿ ಶೇಷನಾಗನು ನನಗಾಗಿ ಸಾಕಷ್ಟು ಕಷ್ಟ ಸಹಿಸಿದ್ದಾನೆ. ನನ್ನ ದುಃಖಗಳಿಗೆ ಮರುಗಿ ಎಷ್ಟೋ ಬಾರಿ ಅವನ ಕಣ್ಣುಗಳು ಕಂಬನಿ ಮಿಡಿದಿವೆ. ಕೃಷ್ಣ ಇಂದು ಅದೇ ಋಣದಿಂದ ಮುಕ್ತನಾಗುತ್ತಿದ್ದಾನೆ ದೇವಿ. ಅಂದರೆ ಕಂಸನು ಬಲರಾಮನನ್ನು ಮಥುರೆಗೆ ಕರೆಸದಿದ್ದಲ್ಲಿ ನೀವು ನಿಮ್ಮ ಸೋದರನ ಆ ಋಣದಿಂದ ಮುಕ್ತರಾಗುತ್ತಿರಲಿಲ್ಲ. ಈ ಮಾತು ಸತ್ಯ ದೇವಿ. ಕಂಸನಿಂದಾಗಿ ಇಂದು ನಾನು ಮತ್ತೆ ನೀನು ನಾವಿಬ್ಬರು
ಶೇಷಾವತಾರಿಯ ಋಣದಿಂದ ಮುಕ್ತರಾಗುತ್ತಿದ್ದೇವೆ. ಹೊತ್ತು ಹೋಗ್ತಾನೆ ಇದೆ. ಈ ರಾತ್ರಿ ಯಾಕೋ ಮುಗಿಯುವುದೇ ಇಲ್ಲ ಅನ್ನಿಸ್ತಿದೆ. ಅಕ್ರೂರ ಮಾವ ಹೇಳಿರೋ ಆಶ್ರಮ ತಲುಪೋದಿಕ್ಕೆ ನನಗೆ ತಡ ಆಗದಿದ್ರೆ ಸಾಕು. ಬೇಗ ಹೋಗೋಣ. ಆದ್ರೆ ಚಂದಮಾಮ ಇನ್ನೂ ಮಧ್ಯ ಆಕಾಶದಲ್ಲೇ ಇದ್ದಾನೆ. ಇದರ ಅರ್ಥ ಏನಂದ್ರೆ ನನ್ಗಿನ್ನೂ ತುಂಬಾ ಸಮಯ ಇದೆ. ತಡ ಆಗೋದಕ್ಕೂ ಮುಂಚೆ ನಾನು ಅಲ್ಲೋಗಿ ತಲುಪಬೇಕು. ಕಾಲಚಕ್ರವನ್ನು ಖಂಡಿತಗೊಳಿಸಿ ಧರ್ಮವಿಂತು ನಡೆಸಿದನು. ಭಕ್ತಿ ಪ್ರೇಮ ಭಕ್ತರೆನುವುದರ ಮರ್ಮವ ಅರಿತವನವನು. ನಾರಾಯಣ ನಾರಾಯಣ. ಆದರೆ ಪ್ರಭು, ನನಗೆ ಅರ್ಥವಾಗದ್ದೆಂದರೆ ನೀವು ಕೇವಲ ಶೇಷಾವತಾರಿಯ ಋಣ ತೀರಿಸಲು ಸೃಷ್ಟಿಯ ಚಕ್ರವನ್ನೇ ಏರುಪೇರು ಮಾಡುವಿರಾ? ಪ್ರಭು, ತಮ್ಮ ಸೋದರನ ರಕ್ಷಣೆಗಾಗಿ ನೀವು ವಿಧಿಯ ವಿಧಾನವನ್ನೇ ಬದಲಾಯಿಸುವಿರೇನು? ದೇವರ್ಷಿ, ಸೋದರನಿಗಾಗಿ ಅಲ್ಲ, ಆದರೆ ಭಕ್ತನಿಗೆ. ಭಕ್ತ? ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಅನನ್ಯಾಶ್ಚಿಂತೆಯಂತೋ ಮಾಂತೆ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅರ್ಥಾತ್ ಯಾವ ಪರಮ ಭಕ್ತ ನನ್ನ ಯೋಚನೆಯಲ್ಲೆಯೇ ನನ್ನ ಉಪಾಸನೆ ಮಾಡುವನೋ ಅಂತಹ ಭಕ್ತನ ಯೋಗಕ್ಷೇಮ, ಅಂದರೆ ಅಪ್ರಾಪ್ತಿಯ ಪ್ರಾಪ್ತಿ ಮತ್ತು ಪ್ರಾಪ್ತಿಯ ರಕ್ಷೆ ನನ್ನದೇ ಕರ್ತವ್ಯ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ದೇವರ್ಷಿ, ಶೇಷಾವತಾರ ಬಲರಾಮ ಎಲ್ಲಕ್ಕಿಂತ ಮೊದಲು ನನ್ನ ಅನನ್ಯ ಭಕ್ತ. ಅವನ ಅಗಾಧ ಭಕ್ತಿಯ ಕಾರಣದಿಂದಲೇ ಅವನು ಪ್ರತಿಯೊಂದು ಅವತಾರದಲ್ಲೂ ನನ್ನ ಸೋದರನಾಗುವ ಅವಕಾಶ ಪಡೆದಿದ್ದಾನೆ. ಈ ಜಗತ್ತಿನಲ್ಲಿ ನನ್ನ ಭಕ್ತರೇ ನನಗೆ ಅತ್ಯಂತ ಪ್ರಿಯರು. ಅವರ ರಕ್ಷೆ ಎಂದರೆ ನಾನು ನನ್ನ ಅಸ್ತಿತ್ವವನ್ನೇ ಬದಿಗೊತ್ತಿ ಅವರ ಕಾರ್ಯದಲ್ಲಿ ತೊಡಗುತ್ತೇನೆ. ಅರ್ಥವಾಯಿತು ಪ್ರಭು, ನನಗೆ ಅರ್ಥವಾಯಿತು. ಭಕ್ತವತ್ಸಲ ನಾರಾಯಣನ ಲೀಲೆ. ನಾರಾಯಣ ನಾರಾಯಣ. ಸಮಯವಂತೂ ಮುಂದಕ್ಕೆ ಚಲಿಸುತ್ತಲೇ ಇದೆ. ಆದರೆ ಈ ಚಂದ್ರ ತನ್ನ ಸ್ಥಾನದಿಂದ ಕದಲುತ್ತಲೇ ಇಲ್ಲ. ಇವನನ್ನು ನೋಡಿದರೆ ಮನಸ್ಸಿನಲ್ಲಿ ಭಗವಂತ ಕಂಸನ ಭಯವೇ ಮುಗಿದಂತಿದೆ. ಆದ್ದರಿಂದಲೇ ಶತಮೂರ್ಖನಂತೆ ನಿಂತ ಜಾಗದಲ್ಲೇ ನಿಂತಿದ್ದಾನೆ. ಭಗವಂತ, ಇವನೇನಾದ್ರೂ ಬಲರಾಮನ್ನ ಕಾಪಾಡೋದಕ್ಕೆ ಹೀಗಿದ್ರೆ ನಾವ್ಯಾಕೆ ಹೋಗಿ ಬಲರಾಮನ್ನೇ ಹತ್ಯೆ ಮಾಡಬಾರ್ದು? ರಾತ್ರಿ ತನ್ನಷ್ಟಕ್ಕೆ ಮುಗ್ದೋಗುತ್ತೆ. ಕೇವಲ ಹತ್ಯೆ ಮಾಡುವುದಲ್ಲ ಭದ್ರಾಕ್ಷ, ಪೂರ್ತಿ ಜಗತ್ತಿನ ಮುಂದೆ ಹತ್ಯೆ ಮಾಡಬೇಕು. ಅಶರೀರವಾಣಿಯಾಗಿದ್ದು ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಮುಂದೆ ಆ ಚಕ್ರಧಾರಿ ವಿಷ್ಣು ಸವಾಲೆಸೆದಿದ್ದ ನನಗೆ. ಈಗ ಇಡೀ ಜಗತ್ತಿನ ಎದುರಲ್ಲೇ ಅವನ ಪರಾಜಯವಾಗಲಿದೆ. ಹಾಗೆ ಭಗವಂತ ಕಂಸ ಅಮರನಾಗುವುದನ್ನು ನೋಡ್ತಾನೆ. ಕೆಲ್ಸ ಸುಲಭವಾಗೇ ಮುಗ್ದೋಗುತ್ತೆ. ಆದರೆ ನನ್ನ ಕೆಲಸಕ್ಕೆ ಆ ಚಂದ್ರ ಅಡ್ಡ ನಿಂತಿದ್ದಾನೆ. ಈ ಭಗವಂತ ಕಂಸನ ಕೆಲಸಕ್ಕೆ ಅಡ್ಡಿಯಾದವರಿಗೆ ಏನಾಗುತ್ತದೆ ಪ್ರಲಬ್ಧ? ವಿನಾಶ ಭಗವಂತ, ಸಂಪೂರ್ಣ ವಿನಾಶ. ಪ್ರಭು, ಸಂಪೂರ್ಣ ಸೃಷ್ಟಿಯೇ ಸಂಕಟದಲ್ಲಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಚಂದ್ರದೇವ ಅಸ್ತನಾಗದಿದ್ದರೆ ಈ ರಾತ್ರಿಯೂ ಮುಗಿಯುವುದಿಲ್ಲ, ಸೂರ್ಯನು ಉದಯಿಸುವುದಿಲ್ಲ. ಎಲ್ಲವೂ ಅಡಿಮೇಲಾಗುತ್ತದೆ ಪ್ರಭು. ನಾರಾಯಣ ನಾರಾಯಣ. ಪ್ರಭು, ಇಂದ್ರದೇವ ಸತ್ಯ ಹೇಳುತ್ತಿದ್ದಾನೆ. ಹಾ ಪ್ರಭು, ನಾನು ಉದಯಿಸದಿದ್ದರೆ ಗ್ರಹಗಳು ತಮ್ಮ ಗತಿಯಿಂದ ವಿಚಲಿತರಾಗುತ್ತಾರೆ. ನಕ್ಷತ್ರಗಳ ಸ್ಥಾನ ಬದಲಾಗುತ್ತದೆ. ಈ ಸೃಷ್ಟಿಯಲ್ಲಿ ಸಮಯಕ್ಕೂ ಮೊದಲೇ ಪ್ರಳಯವಾಗುತ್ತದೆ.
ಈಗ ನೀವೇ ಹೇಳಿ ಪ್ರಭು, ನಾನು ಏನು ಮಾಡಲಿ? ಹೇ ಇಂದ್ರದೇವ, ಹೇ ಸೂರ್ಯದೇವ, ನನಗೆ ನಿಮ್ಮ ಚಿಂತೆ ಅರ್ಥವಾಗುತ್ತದೆ. ಇಂದು ನಡೆಯುತ್ತಿರುವ ಘಟನೆ ಜಗತ್ತಿನಲ್ಲಿಯೇ ಇಲ್ಲಿಯವರೆಗೂ ಘಟಿಸಿಯೇ ಇರಲಿಲ್ಲ. ಚಂದ್ರದೇವ ಅಸ್ತಂಗತನಾಗಲೇಬೇಕು. ಆದರೆ ಭಕ್ತರ ರಕ್ಷಣೆ ಪರಮಾವಶ್ಯಕವಾಗಿದೆ. ಕೃಷ್ಣ ಮಾಡುತ್ತಿರುವುದು ಅವನ ಕರ್ತವ್ಯ. ಆದರೆ ನನ್ನ ಕೆಲಸಕ್ಕೆ ಅಡಚಣೆಯಾಗುತ್ತಿದೆ ಪ್ರಭು. ಹೇ ಸೂರ್ಯದೇವ, ಜೀವನದಲ್ಲಿ ಅಡಚಣೆಗಳು ಇರುತ್ತವೆ. ಆದರೆ ಎಂದಿಗೂ ಯಾರೇ ಆದರೂ ತಮ್ಮ ಕರ್ತವ್ಯಗಳಿಂದ ವಿಮುಖರಾಗಬಾರದು. ಚಂದ್ರದೇವ ಅಸ್ತನಾಗದಿದ್ದರೇನಾಯಿತು? ಅವನು ಕರ್ತವ್ಯ ನಿಭಾಯಿಸುತ್ತಿದ್ದಾನೆ. ನೀವು ನಿಮ್ಮ ಕರ್ತವ್ಯ ಮಾಡಿ. ನೀವು ಹೋಗಿ ಮತ್ತು ಉದಯಿಸಿರಿ. नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरये. ಮುಂಜಾನೆ ಮುಂಜಾನೆ, ಚಾಣೂರ ಪ್ರಲಬ್ಧ ಮುಂಜಾನೆ, ರಕ್ತದಂತೆ ಹೊಳೆಯುತ್ತಿರುವ ಕೆಂಬೆಳಕು. ಇದು ಯಾವುದೋ ಸಾಧಾರಣ ಮುಂಜಾನೆಯಲ್ಲ, ಐತಿಹಾಸಿಕ ಮುಂಜಾನೆ. ಏಕೆಂದರೆ ಇಂದಿನ ಸೂರ್ಯೋದಯ ಭಗವಂತ ಕಂಸನ ಅಮರತ್ವಕ್ಕೆ ಸಾಕ್ಷಿಯಾಗುತ್ತದೆ. ಪ್ರಭು, ರಾಧೆ ತನ್ನ ಪರಿಹಾರದೊಂದಿಗೆ ಇನ್ನೂ ಮಥುರೆಗೆ ಮರಳಿಲ್ಲ. ಅಲ್ಲಿ ಈಗಲೇ ಬೆಳಗಾದರೆ ನಂದಪುತ್ರನ ಪ್ರಯತ್ನ ವಿಫಲವಾದಂತೆ. ರಾಧೆಯ ಪ್ರಯತ್ನವೂ ಅಲ್ಲದೆ ಬಲರಾಮನ ಜೀವವನ್ನು ರಕ್ಷಿಸುವುದು ಅಸಂಭವವಾಗುತ್ತದೆ ಪ್ರಭು. ನೀನು ಹೇಳುತ್ತಿರುವುದು ಸತ್ಯದೇವಿ. ಈಗಲೇ ಸೂರ್ಯೋದಯವಾದರೆ ಕೃಷ್ಣ ಎಂದಿಗೂ ತನ್ನ ಸೋದರನ ಋಣದಿಂದ ಮುಕ್ತನಾಗುವುದಿಲ್ಲ. ನಂದಪುತ್ರನೇ ಈಗ ಏನಾದರೂ ಮಾಡಬೇಕು. ಆದರೆ ಇಂತಹ ಸ್ಥಿತಿಯಲ್ಲಿ ನಂದಪುತ್ರ ಏನು ಮಾಡಬಲ್ಲ? ಈಗ ನೀವೇ ಏನಾದರೂ ಮಾಡಬೇಕು. ದೇವಿ, ನಾನೆಲ್ಲಿರುವೆನೋ ಅಲ್ಲೇ ಕೃಷ್ಣನಿದ್ದಾನೆ. ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ನಾನಿದ್ದೇನೆ. ಆದರೆ ನಮ್ಮಿಬ್ಬರಲ್ಲಿ ಒಂದೇ ಅಂತರವಿದೆ. ಅವನು ಮಾನವ ರೂಪದಲ್ಲಿದ್ದಾನೆ ಮತ್ತು ನಾನು ಭಗವಂತನ ರೂಪದಲ್ಲಿ. ಪ್ರಭು, ವಾಮನ ಅವತಾರದಲ್ಲಿ ರಾಜ ಬಲಿಯ ಅಹಂಕಾರವನ್ನು ಅಡಗಿಸಲು ನೀವು ವಿರಾಟ ರೂಪ ಧರಿಸಿದ್ದೀರಿ. ಶೇಷಾವತಾರನ ರಕ್ಷಣೆಗಾಗಿ ಇಂದು ಮತ್ತೊಮ್ಮೆ ಅದೇ ರೂಪ ಧರಿಸಿದ್ದೀರಿ. ನಿಮ್ಮ ಈ ವಿರಾಟ ರೂಪದ ದರ್ಶನ ಮಾಡಿ
ಸಂಪೂರ್ಣ ಸೃಷ್ಟಿಯ ಜೊತೆ ಜೊತೆಗೆ ನಾನು ಧನ್ಯಳಾದೆ ಪ್ರಭು. ಏನಾಗುತ್ತಿದೆ ಇಲ್ಲಿ? ಬೆಳಗಾಗುತ್ತಲೇ ರಾತ್ರಿಯೂ ಆಯಿತು, ಚಂದ್ರಾಸ್ತವಾಗುತ್ತಿಲ್ಲ, ಸೂರ್ಯೋದಯವೂ ಆಗುತ್ತಿಲ್ಲ. ಆಗಿನಿಂದ ಈ ಚಂದ್ರನಿಗೆ ಪ್ರೀತಿಯಿಂದಲೇ ಹೇಳುತ್ತಿದ್ದೇನೆ, ಆದರೆ ಎಲ್ಲಿಯವರೆಗೂ ಭಯವಿಲ್ಲವೋ ಪ್ರೀತಿಯೂ ಇರುವುದಿಲ್ಲ. ನೀನು ನಿನ್ನ ವಿನಾಶವನ್ನು ಆಮಂತ್ರಿಸಿರುವೆ ಚಂದ್ರ. ಈಗ ನೀನು ಚೂರಾಗುವುದನ್ನು ಯಾರೂ ತಡೆಯಲಾರರು.